ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೊದಲನೇದಾಗಿ ಶಿಖಂಡಿ ಚಿತ್ರಕ್ಕೆ ಒಳ್ಳೆಯದಾಗಲಿ. ಯಾಕೆಂದರೆ ಒಂದು ಸಿನಿಮಾನ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಗುರುಮೂರ್ತಿ ಅವರು. ಸುಮ್ಮನೆ ಹೇಳೋದಲ್ಲ ಅವ್ರ ಬಗ್ಗೆ. ಅವರು ಅದ್ಭುತವಾಗಿ ಹಿಂದೆ ಮಾರಕಾಸ್ತ್ರ ಅಂತ ಒಂದು ಸಿನಿಮಾ ಮಾಡಿದರು. ಅಷ್ಟು ಗೀತೆಗಳಿಗೆ ನಾನು ರಾಗ ಸಂಯೋಜನೆ ಮಾಡಿ ಸಾಂಗ್ಗಳನ್ನ ಬರೆದಿದ್ದೆ. ಸೊ ಈ ಗೀತೆ ನನಗೆ ಸಿಕ್ಕಿರೋದೊಂದು ಪುಣ್ಯ ಅಂತ ಹೇಳ್ಕೊತೀನಿ. ಯಾಕೆಂದರೆ ತುಂಬ ಡಿವೋಷ್ನಲ್ ಸಾಂಗ್ಸ್ ಎಲ್ಲ ಮಾಡಿದ್ದೀನಿ ನಾನು. ಮಹದೇಶ್ವರ ಸ್ವಾಮಿ ಇರ್ಬೋದು, ಅಯ್ಯಪ್ಪ ಸ್ವಾಮಿದಿರ್ಬೋದು, ರಾಘವೇಂದ್ರ ಸ್ವಾಮಿದಿರ್ಬೋದು. ಸೊ ನನಗೆ ಸೌದತ್ತಿ ಎಲ್ಲಮ್ಮನ ಒಂದು ಸಾಂಗು ನನಗೆ ಸಿಕ್ಕಿರೋದು ಒಂದು ಸೌಭಾಗ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. A2 ಮ್ಯೂಸಿಕಲ್ಲಿ ಈ ಗೀತೆ ಮತ್ತು ಟ್ರೈಲರ್ ಎರಡೂ ಬಿಡುಗಡೆ ಆಗ್ತಾಯಿದೆ. ಮೇ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ತಾವೆಲ್ಲರೂ ದೊಡ್ಡ ಮಟ್ಟದಲ್ಲಿ ಈ ಚಿತ್ರನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ನಾನು ಮನಸಾರೆ ಆ ಸೌದತ್ತಿ ಎಲ್ಲಮ್ಮನ ಹತ್ರ ನಾನು ಬೇಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಪೋಲೋ ಪ್ರವೀಣ್ ಸರ್, ನಿಮ್ಮಿಂದನೇ ಇಷ್ಟೆಲ್ಲ ಇಲ್ಲಿ ಇರೋದು. ಅದಕ್ಕೆ ನಾವು ಯಾವತ್ತಿಗೂ ಚಿರಋಣಿಯಾಗಿರ್ತೀವಿ. ಈ ಸಿನಿಮಾ ಸಕ್ಸಸ್ ಆಗಲಿ. ಖಂಡಿತವಾಗಿಯೂ ಎಲ್ಲರೂ ಅಚ್ಚುಕಟ್ಟಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಒಳ್ಳೆಯದಾಗಲಿ ಪ್ರವೀಣ್ ಸರ್. ಈ ಸಿನಿಮಾ ಖಂಡಿತವಾಗಿಯೂ ನಿಮಗೆ ಕೈ ಹಿಡಿಯುತ್ತೆ. ಯಾಕೆಂದರೆ ಒಂದು ಒಳ್ಳೆ ಮನಸ್ಸಿಂದ ಮಾಡ್ರೆ ನಿಮಗೆ ಯಾವತ್ತೂ ಒಳ್ಳೆಯದಾಗುತ್ತೆ ಅಂತೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಈ ಸಿನಿಮಾನ ಖಂಡಿತವಾಗಿ ಎಲ್ಲರೂ ಥಿಯೇಟ್ರಿಗೆ ಬಂದು ಮೇ 15ಕ್ಕೆ ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಈ ಸಿನಿಮಾವನ್ನು ನೋಡಿ ಅಂತ ನಾನು ಮನಸಾರೆ ಮತ್ತೊಮ್ಮೆ ಆ ಸೌದತ್ತಿ ತಾಯಿ ಎಲ್ಲಮ್ಮನ ಹತ್ರ ನಾನು ಮನಸಾರೆ ಬೇಡ್ಕೊಳ್ತಾ ಇದ್ದೀನಿ. ಈ ಚಿತ್ರ ಯಶಸ್ವಿ ಆಗಲಿ. ಜೈ ಶಿಖಂಡಿ. ಅಣ್ಣ ಏನಿಲ್ಲ ಅಣ್ಣ, ಗೊತ್ತಲ್ಲ ನಿಮಗೆ. ಇಲ್ಲ, ಒಂದು ಕಾನ್ಸೆಪ್ಟ್ ಹೇಳಿದ್ರು, ಈ ಥರ ಸಾಂಗ್ ಬರಬೇಕಂದ್ರೆ ಕಾರಣ ಡೈರೆಕ್ಟ್ರ್ ಅಣ್ಣ. ಯಾವುದೇ ಒಬ್ಬ ಸಾಹಿತಿಗೆ ಅವರು ಒಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಸಿಚುವೇಶನ್ನು ಸನ್ನಿವೇಶಗಳು ಹೇಳಿದಾಗ ಮಾತ್ರ ಈ ಥರ ಸಾಂಗ್ಗಳು ಹುಟ್ಟಲಿಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಣ್ಣ. ಇದರಲ್ಲಿ ನಮ್ಮದು 2 ಸಾಂಗ್ ಇದೆ. ಒಂದು ಕ್ಲೈಮ್ಯಾಕ್ಸ್ ಸಾಂಗ್ ಇದೆ, ಇನ್ನೊಂದು ನಮ್ಮ ಪ್ರದೀಪ್ತಿ ಅವ್ರು ಮಾಡಿದ್ದಾರೆ 2 ಸಾಂಗು. ಚೇತನ್ ನಾಯಕ್ ಅವರು ಆಡಿದ್ದಾರೆ ಕ್ಲೈಮ್ಯಾಕ್ಸಲ್ಲಿ ಒಂದು ಸಾಂಗ್. ಅದು ಥಿಯೇಟ್ರಲ್ಲಿ ನೋಡಬೇಕು ಆ ಸಾಂಗ್ನ. ಎಲ್ಲ ಸಾಂಗು ಚೆನ್ನಾಗಿದೆ. ಈ ಹಿಂದೆ ಡ್ಯೂಯೆಟ್ ಸಾಂಗ್ ಒಂದು ರಿಲೀಸ್ ಆಗಿದೆ, ಅದು ತುಂಬ ಚೆನ್ನಾಗಿದೆ. ಅದು A2 ಮ್ಯೂಸಿಕಲ್ಲಿದೆ. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರೂ ನಿಮ್ಮ ಕುಟುಂಬ ಸಮೇತರಾಗಿ ನಿಮ್ಮ ಕುಟುಂಬದವ್ರಿಗೆಲ್ಲ ಹೇಳಿಬಿಟ್ಟು ಥಿಯೇಟ್ರಿಗೆ ಬಂದು ಶಿಖಂಡಿ ಚಿತ್ರನ ನೋಡಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಜೈ ಶಿಖಂಡಿ. ನೀವು ಈ ಕ್ಷಣದಲ್ಲಿ ಟ್ರೈಲರು ಸಾಂಗ್ ಕೇಳಿದ್ರಿ, ಇದು ಶಾಂಪಲ್. ನನ್ನ ಪ್ರಕಾರ ಸಿನಿಮಾದಲ್ಲಿ ತುಂಬಾ ಅದ್ಭುತವಾದ ವಿಜುವಲ್ಸ್ ಇದೆ, ಒಳ್ಳೆ ಕಂಟೆಂಟ್ಸ್ ಇದೆ. ನೀವೆಲ್ಲ ಥಿಯೇಟ್ರ್ ಬಂದಾಗ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ನಾನು ಏನು ಹೇಳೋಕ್ಕೆ ಹೋಗ್ತಾಯಿದ್ದೀನಿ ಉದ್ದೇಶ ಅಂತೇಳಿ. ಆಮೇಲೆ ಇದು ತುಂಬ ಕಷ್ಟ ಬಿದ್ದು ಪ್ರೀತಿಯಿಂದ ಅದು ಸಿನಿಮಾ ಯಾವ ರೀತಿ ತೊಗೊಂಡೋಗಿದ್ದೇನೆ ಅಂತೇಳಿ ಎಲ್ಲ ನನ್ನ ಪ್ರೀತಿಯ ಪ್ರವೀಣ್ ಸರ್ ಅವರು ಸಪೋರ್ಟ್ ಮಾಡಿ ನನ್ನ ನಂಬಿ ಗುರುಮೂರ್ತಿ ಮಾಡ್ತಾನ ಅನ್ನೊಂದು ಧೈರ್ಯ ಮೇಲೆ ಇವತ್ತು ಥಿಯೇಟ್ರವ್ರಿಗೆ ತೊಗೊಂಬಂದರು. ತುಂಬ ಥ್ಯಾಂಕ್ ಯು ಸರ್. ನಾನು ಮಾಡಿರೋ ಕಷ್ಟಕ್ಕೆ ನನ್ನ ಡೈರೆಕ್ಷನ್ ಟೀಮ್ ಎಲ್ಲರೂ ತುಂಬ ಕಷ್ಟ ಬಿದ್ದು, ಆರ್ಟಿಸ್ಟ್ಗಳಿಗೆ ತುಂಬ ಎಲ್ಲರಿಗೂ ನನ್ನಿಂದ ಏನನ್ನ ಶೂಟಿಂಗ್ ಟೈಮಲ್ಲಿ ಬೇಜಾರು ಮಾಡಿದ್ರೆ ಕ್ಷಮೆ ಇರಲಿ ಆರ್ಟಿಸ್ಟ್ಗೆಲ್ಲರಿಗೆ. ಸರ್, ನಾನು ಏನನ್ನ ಪ್ರವೀಣ್ ಸರ್ಗೆ ಏನನ್ನ ತಪ್ಪಿಗೆ ನಾನು ಮಾತಾಡಿದ್ರೆ ಕ್ಷಮೆ ಇರಲಿ, ಎಲ್ಲ ಮೀಡಿಯಾ ಮೂಲಕ ಹೇಳ್ತಾಯಿದ್ದೀನಿ. ಇನ್ನೂ ಒಂದು ಮೇ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ, ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಚೆಕ್. ಮೇ 15ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಫಸ್ಟು ಕನ್ನಡ ಮಾಡ್ತಾಯಿದ್ದೀನಿ, ಆಮೇಲೆ ತೆಲುಗು, ತಮಿಳು, ಮಲಯಾಳಂ, ಫ್ಯಾನ್ ಇಂಡಿಯಾ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಈ ಸಿನಿಮಾ ನನ್ನ ಪ್ರೀತಿಯ ಮೀಡಿಯಾದವರು ಇವತ್ತು 15ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲ ಕರುನಾಡ ಜನತೆಗೆ ತಲುಪಿಸ್ಬೇಕಂತೇಳಿ ಎಲ್ಲರಲ್ಲಿ ಸದಾ ನಾನು ಬೇಡ್ತಾ ಇದ್ದೀನಿ. ಮತ್ತು ನನ್ನೆಲ್ಲ ಟೆಕ್ನಿಷಿಯನ್ಸ್ಗೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ದಯಾಶಂಕರ್ ಮತ್ತು ಉಮೇಶ್ ಅವರೆಲ್ಲ ತುಂಬ ಥ್ಯಾಂಕ್ ಯು. ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಫಸ್ಟ್ ಎಲ್ಲಮ್ಮ ಸಾಂಗ್ ನೋಡಿದ್ರಲ್ಲ, ಮ್ಯೂಸಿಕ್ ಒಂದು ರಿಲಿಕ್ಸ್ ರೈಟ್ರ್ ಬರ್ದಿರೋಂಥ ನಮ್ಮ ಮಂಜು ಕವಿ ಸರ್, ತುಂಬ ಥ್ಯಾಂಕ್ ಯು ಸರ್. ಅದು ಅದ್ಭುತವಾಗಿ ಸಿನಿಮಾಗೆ ಅದ್ಭುತವಾಗಿ ಸಾಂಗ್ ಕೊಟ್ಟಿದ್ದೀರಿ. ತುಂಬ ಋಣವಾಗಿರ್ತೀನಿ ಈ ಸಾಂಗಿಗೋಸ್ಕರ. ಮತ್ತು ಪ್ರದ್ಯೋತನ್ ಸರ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸೂಪರ್ ಬರೆದಿದ್ದೀರಿ. ಕಿಂದಲ್ರ ಸರ್ ಒಳ್ಳೆ ಸಾಹಿತ್ಯ ಕೊಟ್ಟಿದ್ದೀರಿ. ತುಂಬ ಥ್ಯಾಂಕ್ ಯು ಸರ್. ಮತ್ತು ಸ್ವಾಮಿ ಸರ್ DOP ಅವರು ಒಳ್ಳೆ ಕೊರಿಯೋಗ್ರಫಿ ಮಾಡಿದ್ರಲ್ಲ. ಮತ್ತು ಎಲ್ಲ ನನ್ನ ಯಾರನ್ನ ಮರ್ತರೆ ಆರ್ಟಿಸ್ಟ್ ತುಂಬ, ರಾಘು ಸರ್, ನೀತು ಸರ್, ನಿಖಿತಾ ಮೇಡಮ್, ಮತ್ತು ನಮ್ಮ ಹೀರೋಯಿನ್ ಖ್ಯಾತಿ, ನಮ್ಮ ಪ್ರವೀಣ್ ಸರು ಈ ಥರ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.